ಹಾಯ್ ಸ್ನೇಹಿತರೆ, ನಾನು ಯಾಸ್ಮಿನ್ ರಿಯಾಸ್. ಸ್ನೇಹಿತರೆ, ಇವತ್ತಿನ ವಿಷಯ ಬಂದು ತುಂಬ ಮುಖ್ಯವಾದದ್ದು. ಪ್ರತ್ಯೇಕವಾಗಿ ಹುಡುಗರಿಗೆ ಅಂದರೆ ಗಂಡಸರಿಗೆ, ಅವರಿಗೆ ಅವಲಂಬಿತವಾದ ಒಂದು ವಿಷಯ. ಅವರಿಗೆ ಅಂದರೆ ಗಂಡಸರಿಗೆ ಕಷ್ಟಗಳೇ ಇರೋದಿಲ್ವಾ, ನೋವುಗಳೇ ಇರೋದಿಲ್ಲ, ಅವರಿಗೆ ಮನಸ್ಸೇ ಇರೋದಿಲ್ವಾ ಅನ್ನೋ ಒಂದು ಪ್ರಶ್ನೆ. ಯಾಕಂದರೆ ಎಷ್ಟೇ ನೋವಾದರೂ ಕೂಡ ಯಾವುದನ್ನು ರೆಸ್ಪಾನ್ಸ್ ಮಾಡೋದಿಲ್ಲ, ಸುಮ್ಮನೆ ಇದ್ದು ಬಿಡ್ತಾರೆ, ತುಂಬ ಸ್ಟ್ರಾಂಗ್ ಆಗಿದ್ದು ಬಿಡ್ತಾರೆ. ಮಹಿಳೆಯರಿಗೆ ಒಂದು ಏಕೈಕ ಪ್ರಶ್ನೆ ಅದು, ಯಾಕಪ್ಪ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತಾರೆ? ನಮಗೆ ಏನು ಪ್ರಾಬ್ಲಮ್ ಅಂದರೆ ಸಾಕು, ಯಪ್ಪ ಹಾಗನೆ ಕೂಗಿ ಬಿಡ್ತೀವಿ, ಅಳ್ತೀವಿ, ಏನೆಲ್ಲ ಮಾಡ್ತೀವಿ, ಅವಾಂತರಗಳನ್ನೆಲ್ಲ ಮಾಡಿರ್ತೀವಿ. ಎಲ್ಲರ ಹತ್ರ ಹೇಳ್ಕೊಂಡು ನಮ್ಮನ್ನು ನಾವು ಸಮಾಧಾನ ಮಾಡ್ತಾ ಹೋಗ್ತೀವಿ. ಆದರೆ ಪಾಪ ಗಂಡಸರು ಹಂಗೆ ಮಾಡಲ್ಲ. ಯಾಕೆ ಪಾಪ? ನಾವು ಅಂದ್ಕೊಳ್ಳೋದು ತುಂಬ ಸ್ಟ್ರಾಂಗ್. ನೀವೇನ್ರಿ, ನೀವು ಗಂಡಸರಲ್ಲ, ನಿಮ್ಗೇನು, ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ, ನಮ್ಮ ಹಾಗೆ ವಾ, ನಮ್ಮ ನೋವು ನಮಗೇನೆ ಗೊತ್ತಂತ. ಯಾಕೆ ಅವ್ರಿಗೆ ಮನಸ್ಸಿರಲ್ವಾ? ಗಂಡಸರು ಮನುಷ್ಯರಲ್ವಾ? ಖಂಡಿತ ಅವರು ಕೂಡ ಮನುಷ್ಯರು, ನಾವು ತಿಳ್ಕೊಳ್ಬೇಕು ಅಷ್ಟೇ. ಪ್ರತಿನಿತ್ಯ ನಮಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾರೆ. ಎಲ್ಲ ಕಷ್ಟಗಳಿದ್ರು ನೋವುಗಳಿದ್ರು ದುಡಿದು ತಂದು ಹಾಕ್ತಾರೆ ಪ್ರತಿನಿತ್ಯ ಅಲ್ವಾ. ಹೆಂಡತಿ ಮಕ್ಕಳಿಗೋಸ್ಕರ, ತನ್ನ ತಂದೆ ತಾಯಿಗೋಸ್ಕರ, ಅಕ್ಕ ತಂಗಿಗೋಸ್ಕರ ಪ್ರತಿನಿತ್ಯ ದುಡಿಯುವ ಜೀವ ಅದಾಗಿರುತ್ತೆ. ಆ ಜೀವಕ್ಕೂ ಕೂಡ ನೋವಿರುತ್ತೆ, ಅದರಲ್ಲೂ ಕೂಡ ಒಂದು ಮನಸ್ಸಿರುತ್ತೆ. ಆ ಮನಸ್ಸಿನಲ್ಲಿ ಹೇಳಲಾಗದಷ್ಟು ನೋವಿರುತ್ತೆ ಅನ್ನೋದು ನಾವು ಮರ್ತಿದ್ದೀವಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲವನ್ನು ಮನಸ್ಸು ಬಿಚ್ಚಿ ಅವ್ರು ಮಾತಾಡಲ್ಲ ಅಂದರೆ ಅವರ ಒಂದು ಇದೇ ಆಗಿರುತ್ತೆ. ಅಂದರೆ ಬೆಳೀತಾ ಅವರನ್ನು ಯಾವ ರೀತಿ ಬೆಳೆಸ್ತಾರೆ ಅಂದರೆ, ನೀವು ಹುಡುಗರು, ನೀವು ಅಳಬಾರ್ದು, ನೀವು ಕೂಗಬಾರ್ದು. ಕೂಗಿದ್ರೆ ನಿಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಯಾರೆಲ್ಲ. ಹುಡುಗಿ ಅಂತ ಹೇಳ್ತಾರೆ. ಖಂಡಿತ ನಾವು ಮನೆಯಲ್ಲಿ ನೀವು ಅನ್ಕೊಳ್ಬೋದು, ಮನೆಯಲ್ಲಿ ಏನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಹುಡುಗ ಅಂತ ಇದ್ರೆ ಒಂದು ಮಕ್ಕಳು, ಸಣ್ಣ ಮಗು ಆದರೂ ಅಷ್ಟೇ, ನಾವು ಹೇಳೋದೇನು, ಯವ್ವ ನೀನು ಹುಡುಗ ಅಲ್ಲ, ಯಾಕೆ ಕೂಗ್ತೀಯಾ, ನೀವು ಸ್ಟ್ರಾಂಗ್ ಆಗಿರ್ಬೇಕಲ್ಲ ಅಂತ. ಆ್ಯಕ್ಚುಲಿ ನಾವು ಏನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಪಾಪ ಅವರಿಗೊಂದು ಮನಸ್ಸಿರುತ್ತೆ. ಕೇವಲ ಹುಡುಗರಿಗೆ ಮಾತ್ರ ಅಂತ ಒಂದು ಭಾಗ್ಯ. ಅಳ್ಕೊಳ್ಳೋದು, ಕೂಗೋದು, ಏನೆಲ್ಲ ಮಾಡ್ತೀವಿ ಅಲ್ಲ. ಎಂತಾದ್ರೂ ಒಂದು ಸ್ವಲ್ಪ, ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಕೈಗೆ ಎಟ್ಟಾದರೂ ಕೂಡ ಅಡುಗೆ ಮಾಡುವಾಗ ನಾವು ಎಷ್ಟೊಂದು ರಾಮಾಯಣವೇ ಮಾಡಿಬಿಡ್ತೀವಿ ಅಲ್ವಾ. ನಮ್ಮ ಗಂಡಂದ್ರಿಗೂ ಫೋನ್ ಮಾಡಿಕೊಂಡು, ಇತ್ತ ಅಮ್ಮನಿಗೂ ಫೋನ್ ಮಾಡಿಕೊಂಡು, ಇತ್ತ ಫ್ರೆಂಡ್ಸಿಗೂ ಫೋನ್ ಮಾಡಿಕೊಂಡು ಎಲ್ಲ ಹೇಳ್ತೀವಿ, ಇದೇ ಥರ ಆಯಿತು, ಕೈ ನೋವಾಗ್ತಿದೆ, ತುಂಬ ನೋವಾಗ್ತಿದೆ, ಹಂಗೆ ಹಿಂಗೆ ಅಂತ. ಆಗ ಗಂಡ ಕೂಡ ಹೇಳ್ತಾನೆ, ಪಾಪ ಏನಾದರೂ ಹಾಸ್ಪಿಟಲಿಗೆ ಹೋಗು ಅಂತ. ಆದರೆ ಗಂಡನಿಗೆ ಬಿಡಿ, ಅವನು ಸ್ವಲ್ಪ ನೋವು ಬೇಡಿ, ಅವನ ಇಡೀ ದೇಹವೇ ನೋವಿನಿಂದ ನರಳಾಡಿದ್ರು ಕೂಡ ನಮ್ಮೊಟ್ಟಿಗೆ ಹೇಳ್ಕೊಳ್ಳೋದಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಅವನು ಇರ್ತಾನೆ. ಅಂದರೆ ಅವನ ಒಳಗಿನಿಂದ ಅವನು ಸ್ಟ್ರಾಂಗ್ ಆಗಿರಲ್ಲ. ಫ್ರಂಟಲ್ಲಿ ಅವನು ತಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ತಾನೆ. ಯಾಕಂದರೆ ಅವನ ಒಂದು ನೋವಿಗೆ ಸ್ಪಂದಿಸುವ ಹೃದಯ ಇಲ್ಲ. ಯಾವಾಗ ಒಂದು ಗಂಡಸಿಗೆ ಮದುವೆ ಆದಮೇಲೆ ಅವನ ಒಂದು ಇಚ್ಛೆ ಇರುತ್ತೆ, ನನ್ನ ಹೆಂಡತಿ ನನಗೆ ಸಪೋರ್ಟ್ ಮಾಡಬೇಕು, ನನ್ನ ಎಲ್ಲ ನೋವಿಗೆ ಸಪೋರ್ಟ್ ಮಾಡಬೇಕಂತ. ಬಂದ ಹೆಂಡತಿ ಯಾವ ರೀತಿ ಇರ್ತಾಳೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಮ್ಮೆ ಅವರಿಗೂ ಕೂಡ ಏನಾದರೂ ಹೇಳಬೇಕು, ನನ್ನ ಮನಸ್ಸಿನ ನೋವನ್ನು ಹೇಳಬೇಕು ಅಂತ ಇರುತ್ತೆ. ಆದರೂ ಕೂಡ ಅವ್ರು ಹೇಳಿಕೆ ಬರಲ್ಲ. ಅಂದರೆ ಯಾಕೋ ಒಂಥರ ಭಯ, ಎಲ್ಲಿ ನೆಗಾಡ್ತಾರ, ಎಲ್ಲಿ ನನ್ನ ಒಂದು ಕಷ್ಟಕ್ಕೆ ಸ್ಪಂದಿಸಲ್ವಾ, ನನ್ನ ನೋವಿಗೆ ಅವರು ರೆಸ್ಪಾಂಡ್ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಭಯ ಅವರಲ್ಲಿರುತ್ತೆ. ಅದಕ್ಕೆ ಅವರು ಏನನ್ನು ಕೂಡ ಹೇಳ್ಕೊಳಕ್ಕೆ ಬರಲ್ಲ, ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇರುತ್ತಾರೆ. ಆ ಒಂದು ಹೆಂಡತಿಯೊಟ್ಟಿಗೆ ಕೆಲವೊಂದು ಗಂಡಸರು ಹೆಂಡತಿಯೊಟ್ಟಿಗೆ ಎಲ್ಲವನ್ನೂ ಹೇಳ್ಕೊಳ್ತಾರೆ. ಯಾಕಂದರೆ ಅವರಿಗೊಂದು ನಂಬಿಕೆ ಇರುತ್ತೆ, ನನ್ನ ಹೆಂಡತಿ ನನ್ನ ಒಂದು ನೋವಿಗೆ ಸ್ಪಂದಿಸ್ತಾಳೆ ಅಂತ. ಸೊ ಅಂಥ ಒಂದು ಸ್ಪಂದಿಸೋಕ್ಕೂ ನಮ್ಮಲ್ಲಿದ್ದರೆ ಖಂಡಿತ ನಮ್ಮ ಗಂಡಸರಿಗೂ ಕೂಡ ಅವರ ಮನಸ್ಸಲ್ಲಿರುವ ವೇದನೆ, ವ್ಯಥೆ, ನೋವು, ಕಷ್ಟ, ಸಾಲ ಎಲ್ಲವನ್ನು ಹೇಳ್ತಾರೆ. ಎಲ್ಲ ಮಹಿಳೆಯರದೊಂದು ಪ್ರಶ್ನೆ, ಯಾಕೆ ಗುಟ್ಟು ಮಾಡ್ತೀರಾ, ನಮ್ಮ ಹತ್ರ ಏನು ಕೂಡ ಹೇಳಲ್ಲ, ನೀವು ಯಾಕೆ ಅಲ್ಲಿ ಸಾಲ ಮಾಡಿದ್ದೀರಾ, ನನ್ನ ಹತ್ರ ಏನಾದರೂ ಹೇಳಿದ್ದೀರಾ ನೀವು ಅಂತ ಕೇಳ್ತೀರಲ್ವಾ. ಯಾಕೆ ಹೇಳಿರಲ್ಲ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾಕೆ ನಿಮ್ಮಿಂದ ಮುಚ್ಚಿರ್ತಿದ್ದಾರೆ? ಯಾಕಂದರೆ ನೀವು ಸಪೋರ್ಟ್ ಮಾಡ್ತಿಲ್ಲ. ಎಲ್ಲಿ ನಿಮ್ಮ ಹತ್ರ ಹೇಳಿ, ಅದನ್ನು ಏನಾದರೂ ಗೋಗರೆದು ಎಲ್ಲರಿಗೆ ಹೇಳ್ತಾ ಬರ್ತೀರಾ ಅಲ್ಲ. ಅವರಿಗೆ ಒಂದು ಸಪೋರ್ಟ್ ಮಾಡಲ್ವ ಅನ್ನೋ ಒಂದು ಭಯ ಇರುತ್ತೆ. ಆ ಭಯ ಇಲ್ಲ ಅಂದರೆ ಖಂಡಿತ ನಿಮ್ಮೊಟ್ಟಿಗೆ ಅವರು ಎಲ್ಲವನ್ನು ಹೇಳ್ಕೊಳ್ತಾರೆ. ಅವರು ಕೂಡ ಮನುಷ್ಯರೇ, ಅವರಿಗೂ ಕೂಡ ನೋವಿರುತ್ತೆ, ಹೇಳ್ಕೊಳ್ಬೇಕೆಂಬ ಆಸೆ ಇರುತ್ತೆ. ಪ್ರತಿನಿತ್ಯ ಕಷ್ಟಪಡುವ ಜೀವಕ್ಕೆ, ನಮಗಾಗಿ ಕಷ್ಟಪಡುವ ಜೀವಕ್ಕೆ ನಾವು ಕೂಡ ಸ್ಪಂದಿಸಬೇಕಲ್ಲ. ಕೇವಲ ಹೆಂಡತಿ ಒಂದು ಕೆಲಸ ಬಂದು, ನಾನು ಅರ್ಧ ಅಂಗಿ, ನಿಮ್ಮ ಪ್ರಾಪರ್ಟಿಯಲ್ಲಿ ನಂಗೆ ಅರ್ಧ ಬೇಕು, ನೀವು ದುಡಿದ್ರಲ್ಲಿ ನನಗೆ ಮುಕ್ಕಾಲು ಬೇಕಂತ ಹೇಳೋದಲ್ಲ. ಅವರೊಂದು ನೋವಿಗೂ ಕೂಡ ಸ್ಪಂದನೆ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಎಕ್ಸ್ಪೆಷಲಿ ದಿಸ್ ಇಸ್ ಫಾರ್ ಮೈ ಹಸ್ಬೆಂಡ್. ಅವರಿಗೂ ಕೂಡ ಇದು ಸಿಗುತ್ತೆ ವಿಡಿಯೋ, ಖಂಡಿತ ಅವರಲ್ಲಿ ಕಮೆಂಟ್ ಮಾಡ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ವಾಚ್. ಬಾಯ್.